ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಳ ದಿನಗಳ ನಂತರ ನಾನು ಯೂಟ್ಯೂಬ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲವೊಂದು ಕಾರಣಾಂತರಗಳಿಂದ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ಟೈಮ್ ಸಿಕ್ತು, ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬರ್ರಿ ಈಗೆಲ್ಲರೂ ಗುಡ್ಡಾಪುರ ದಾನಮ್ಮನ ಜಾತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನೆಲ್ಲರೂ. ಗುಡ್ಡಾಪುರ ದಾನಮ್ಮನ ವಿಶೇಷ ಅಂದರೆ 3 ಥರ ರೂಪನ ತಾಳ್ತಾಳ್ರಿ ಗುಡ್ಡಾಪುರ ದಾನಮ್ಮ. ಮೊದಲು ಸಣ್ಣ ಮಕ್ಕಳ ಥರ, ನಂತರ ಮಧ್ಯಾವಸ್ಥೆ ಹೆಣ್ಮಕ್ಳು ಇರ್ತಾರಲ್ಲ ಆ ಥರ ರೂಪನ ತಾಳ್ತಾಳ, ನಂತರ ಮುಪ್ಪಾವಸ್ಥೆಯಲ್ಲೇನಿರ್ತಾರಲ್ಲ ಆ ಥರ. ಈ 3 ರೂಪನೂ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಗುಡ್ಡಾಪುರ ದಾನಮ್ಮ ಈ ಥರ ಇರ್ತಾಳ್ರಿ. ದಾನಮ್ಮ ಜಾತ್ರೆ ಪ್ರತಿ ವರ್ಷವೂ ಅಷ್ಟೇ ಚಟ್ಟಿ ಅಮಾವಾಸ್ಯೆ ದಿನವೇ ಆಗ್ತೈತ್ರಿ. ಇಲ್ಲಿ ನೋಡ್ಬೋದು ನೀವು, ಚಟ್ಟಿ ಅಮಾವಾಸ್ಯೆ ದಿನವೇ ದಾನಮ್ಮ ದೇವಿ ಎಷ್ಟು ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ. ಕಾರ್ತಿಕ ಮಾಸದ ಕೊನೆಯದಾಗಿ ಇರ್ತದಲ್ಲ, ಹಾಗಾಗಿ ಭಾಳಷ್ಟು ಜನ ದಾನಮ್ಮ ದೇವಿ ಕಾರ್ತಿಕ ದೀಪನೂ ಹಚ್ತಾರೆ. ಇಲ್ಲಿ ನೋಡ್ಬೋದು ದಾನಮ್ಮನ ರೂಪನೇ ಮಾಡಿಬಿಟ್ಟು ಅಲ್ಲೆಲ್ಲ ಕಾರ್ತಿಕನ ಹಚ್ಚಿದ್ದಾರೆ. ಈಗ ನೆಕ್ಸ್ಟ್ ಬರ್ತೈತೆ, ನೀವು ನೋಡ್ಬೋದು ಅದನ್ನು. ಎಷ್ಟು ಖುಷಿ ಆಗ್ತೈತೆ ಆ ಥರ ನೋಡೋಕ್ಕೆ. ನೋಡ್ರಿ ಈಗ ದಾನಮ್ಮನ ಯಾವ ಥರ ಇಲ್ಲಿ ದೀಪದೊಳಗೆ ಅಲಂಕಾರ ಮಾಡ್ಯಾರ. Yeah.